ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ವಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋದು ಅಂದರೆ ಏನು ಮಾಡಬೇಕಾಗತ್ತೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ನಮಗೆ ಹಲವಾರು ವಿಚಾರಗಳು, ವೇದಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ಇನ್ನು ನಿಮ್ಮ ಒಂದು ಪ್ರಶ್ನೆಗಳಿಗೆ ಸರಳವಾಗಿರುವಂಥ ಪರಿಹಾರಗಳಾಗಿರ್ಬೋದು, ತಂತ್ರ, ಯಂತ್ರ, ಮಂತ್ರ, ಪ್ರತಿಯೊಂದು ಕೂಡ ನಾವು ವೀಡಿಯೋಸ್ ಮುಖಾಂತರ ನಮಗೆ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಇದು ಜನರೆಲ್ಲ ಕೇಳ್ತಾ ಇರೋದು, ಈಗ ನಾವು ದೇವಸ್ಥಾನಕ್ಕೆ ಹೋದಾಗ ಅರ್ಚನೆ ಅಂತೆಲ್ಲ ಹಾಕಿರ್ತಾರೆ ಬೋರ್ಡಲ್ಲಿ, ಈ ಅರ್ಚನೆ ಮಾಡಿಸ್ಲೇಬೇಕಾಗತ್ತಾ, ಈ ಸಂಕಲ್ಪ ಅನ್ನೋಂಥದ್ದು ಮಾಡಬೇಕಾಗತ್ತಾ, ಮಾಡಿಸೋದ್ರಿಂದ ಆಗುವಂಥ ಲಾಭಗಳೇನು? ಬಿಕಾಸ್ ಸಾಕಷ್ಟು ಜನಕ್ಕೆ ಅಲ್ಲಿ ಬಂದಾಗ ಪೀಸ್ ಆಫ್ ಮೈಂಡ್ ಅನ್ನುವಂಥದ್ದೇ ಇರೋದಿಲ್ಲ. ದೇವಸ್ಥಾನಕ್ಕೆ ಹೋದಾಗ ನಾವು ಸ್ವಲ್ಪ ಹೊತ್ತು ಕೂತೆದ್ದು ಬರಬೇಕು ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ನಾವು ಯಾವ ರೀತಿ ಗಮನದಲ್ಲಿ ಇಟ್ಕೊಂಡು ನಾವು ದೇವರ ದರ್ಶನ ಮಾಡಬೇಕಾಗತ್ತೆ? ದೇವಸ್ಥಾನಕ್ಕೆ ಕಷ್ಟ ಬಂದಾಗೆ ವೆಂಕಟರಮಣ ಅಂತೀವಿ, ಸೊ ಕಷ್ಟ ಬಂದಾಗೆ ದೇವಸ್ಥಾನಕ್ಕೆ ಹೋಗುವಂಥದ್ದು ಪರಿಹಾರ ಆಗಲಿ ಅಂತ. ಸೊ ದೇವಸ್ಥಾನಕ್ಕೆ ಹೋದಾಗ ನಾವು ಪಾಲಿಸಲೇಬೇಕಾಗಿರುವಂಥ ಅಂಶಗಳು ಯಾವುದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು, ಮನೋವಾಂಛಿತ ಫಲಃ ಸಿದ್ಧಿರಸ್ತು. ನೀವು ಕೇಳಿರುವ ಪ್ರಶ್ನೆ, ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವಸ್ಸನಾತನಃ ತ್ಯಜೇದ ಜ್ಞಾನ ನಿರ್ಮಾಲ್ಯಂ ಸ್ವಭಾವೇನ ಪೂಜೆಯತ್ ಅಂತ ಹೇಳ್ತಾನೆ. ಯಾರೋ ಕೇಳ್ತಾರೆ, ಭಗವಂತನನ್ನು ಎಲ್ಲೆಲ್ಲಿ ಹುಡುಕಬೇಕು, ಹೇಗೆ ಹುಡುಕಬೇಕು ಅಂತ. ಆದರೆ ಎಲ್ಲ ಕಡೆ ಭಗವಂತನಿದ್ದಾನೆ, ಎಲ್ಲ ಕಡೆ ಭಗವಂತ ಇದ್ದಾನೆ ಅಂದಮೇಲೆ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂತಲೂ ಕೇಳ್ತಾರೆ. ನೀವು ಹೇಳ್ತೀರಲ್ಲ ಗುರುಗಳೇ, ಎಲ್ಲ ಕಡೆ ಭಗವಂತನಿದ್ದಾನೆ ಅಂದರೆ ಇನ್ನು ದೇವಸ್ಥಾನಕ್ಕೆ ನಾವು ಯಾಕೆ ಹೋಗಬೇಕು ಅಂತಂದರೆ, ಈ ಇಂಟರ್ನೆಟ್ ಎಲ್ಲ ಕಡೆ ಇದೆಯಲ್ಲಪ್ಪ, ಎಲ್ಲ ಕಡೆ ಇದೆಯಲ್ಲ ಇಂಟರ್ನೆಟ್, ಅದಕ್ಕೊಂದು ಕೋಡ್ ಬೇಕಲ್ಲ, ನೀನು ಹಾಕ್ಸ್ಕೊಂಡಿದೆಯಲ್ಲ, ಹೇಗೆ ನೀನು ಕೋಡ್ ಹುಡುಕ್ತೀಯ ನಿನ್ನ ಮನೆಗೆ? ಎಲ್ಲ ಕಡೆ ಗಾಳಿ ಇದೆಯಲ್ಲಪ್ಪ, ಯಾಕೆ ನೀನು ಟೈರ್ ಒಳಗಡೆ ಹಾಕ್ಕೊಂಡೆ, ನೀನು ಟ್ಯೂಬ್ ಟೈರ್ ಒಳಗಡೆ, ವೆಹಿಕಲ್ ಒಳಗಡೆ ಹೋಗ್ಬೋದಲ್ಲ? ಹಾಗೆ ಭಗವಂತನನ್ನು ನಮಗೆಲ್ಲೋ ಒಂದು ಕಡೆ ಅಶ್ರದ್ಧೆ, ಅಂಧಶ್ರದ್ಧೆ ಇವೆಲ್ಲ ನಮಗಿತ್ತು ಅಂತಂದಾಗ, ಅಟ್ಲೀಸ್ಟ್ ನೀನು ದೇವಸ್ಥಾನ ಅಂತ ಮನಸ್ಸಿಗೆ ಬಂದಾಗ ಸ್ವಲ್ಪ ಶುಚಿಯಿಂದ ಬರ್ತೀಯ. ಅವನನ್ನು ಕಾಣಬೇಕು ಅಂತಂದರೆ ಒಂದು ಕಾನ್ಸಂಟ್ರೇಷನ್ ಇಟ್ಟು ಬರ್ತೀಯ. ಅವನನ್ನು ಕಾಣಬೇಕು ಅಂತಂದಾಗ ಭಕ್ತಿಯಿಂದ ಬರ್ತೀಯ. ಅವನನ್ನು ಕಾಣಬೇಕು ಅಂತಂದು ಬಂದಾಗ ಹಣ್ಣು ಹಂಪಲು ಜೊತೆಗೆ ಬರ್ತೀಯ. ಅವನನ್ನು ನೋಡಬೇಕು ಅಂತಂದು ಬಂದಾಗ ಪುಷ್ಪಗಳೊಂದಿಗೆ ಬರ್ತೀಯ, ಪುಷ್ಕರಾಂಶದಲ್ಲಿ ಬರ್ತೀಯ. ಅಂದರೆ ಒಂದು ದಿನ ವಿಶೇಷವಾಗಿರೋ ಶಕ್ತಿಯನ್ನು ಪಡ್ಕೊಳ್ಳಲಿಕ್ಕೆ ನಾವು ಬರಬೇಕಾದ್ರೆ ಏನು ಭಾಳ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರೋದು, ನಾವು ದೇವಾಲಯಗಳಿಗೆ ಹೋದಾಗ ನೀವು ಗಮನಿಸಿ, ನೀವು ಮೇಲ್ನೋಟಕ್ಕೆ ಹಾಕಿರ್ತೀರಲ್ಲ, ಏನದು ವಸ್ತ್ರಗಳು, ಆಭರಣಗಳು, ಡಾಬು, ಕಡಗ, ಉಂಗುರ, ಹಾರ, ಕೇಯೂರ, ಮಾಲೆ, ಕರ್ಣಕುಂಡಲ, ಮತ್ತೊಂದು ಇನ್ನೊಂದು ಆಭರಣ, ವಜ್ರ, ವೈಡೂರ್ಯ, ತಳಪಳ ಎಲ್ಲರೂ ನೋಡೋ ಹಾಗೆ ಒಂದು ಪಾಕೆಟಿಂದ ಅಷ್ಟು ಹಾಕೋದು, ನೋಡಲಿ ನನ್ನ ಜನ ನೋಡಲಿ, ಹೀಗೆ ಹಾಗೆ ನಾಯಕ ಅಂತ ಬಿಂಬಿಸಲಿಕ್ಕೆ ನೀನು ದೇವಸ್ಥಾನಕ್ಕೆ ಬರೋದೇ ಆದರೆ ವೇಸ್ಟು, ದಡ್ಡ ಮುಂಡಿದೆ, ಏನು ಪ್ರಯೋಜನ ಬರೋದಿಲ್ಲ. ನಾನು ಪಡೆದುಕೊಳ್ತೀನಿ ಅನ್ನೋದು ಯಾವುದು ಅಂತಂದರೆ, ನಿನ್ನ ಇನ್ನರ್ ಸೈಡ್, ನಿನ್ನ ಒಳಗಡೆ ಏನಿರಬೇಕು ಅಂತಂದರೆ, ಏನೇನು ಇದ್ದರೂ ಕೂಡ ಅದ್ಯಾವುದು ಕೂಡ ಭಗವಂತನಿಗೆ ಅದು ಕ್ಷಣ, ಜಸ್ಟ್ ನೀವು ಕಣ್ಣು ರೆಪ್ಪೆ ಹಂಗೆ ಅಂತೀರಲ್ಲ ಅಷ್ಟೇ ನಿಮಗೆ ಅವನು ಕಾಣೋದು. ನಿಮ್ಮ ಶ್ರದ್ಧೆ ಇತ್ತು ಅಂತಂದರೆ, ನಿಮ್ಮ 100 ದಿನದ ಶ್ರದ್ಧೆ ಒಂದು ಭಗವಂತನ ಕ್ಷಣಕ್ಕೆ ಸಮ, ಒಂದು ಕ್ಷಣಕ್ಕೆ ಸಮ. 100 ದಿನ ಪೂರ್ಣವಾಗಿ ನೀವು ಎಷ್ಟು ಶ್ರದ್ಧೆ ತೋರಿಸ್ತೀರೋ ಅಷ್ಟು ಶ್ರದ್ಧೆಯಲ್ಲೂ ನಿಮಗೆ ಕಾಣಿಸೋದು ಕ್ಷಣ ಮಾತ್ರದಲ್ಲವ. ಇನ್ನು ನೀವು ಹೇಗೆ ಬರಬೇಕು, ಇನ್ನರ್ ಸೈಡ್ ಒಂದು ಆಭರಣ ಇರಬೇಕು ನಿಮ್ಮ ಹತ್ರ. ಆ ದೊಡ್ಡ ಆಭರಣ ಇಲ್ಲದೆ ಭಗವಂತ ನಿಮ್ಮ ಕಣ್ಣಿಗೆ ಗೋಚರ ಆಗಲಾರ. ಯಾರೋ ಒಬ್ಬ ರೌಡಿ ರೀ, ಒಂದು 10 ವರ್ಷಗಳ ಹಿಂದೆ ಇಲ್ಲಿ ಆನೆಕಲ್ಲನ್ನು ನಡೆದದ್ದು ಒಬ್ಬ ರೌಡಿ. ಅವನು ಬಹುಶಃ ಅವನು ಸಿಕ್ಕಿದ್ರೆ ಸಾಕು, ಇನ್ನಷ್ಟೇ ಅವನ ಜೀವನ ಅಲ್ಲಿಗೆ ಎಂಡು, ಅಲ್ಲಿ ತನಕ ಇತ್ತು. ಬಹುಶಃ ಅವನು ಮಾಡಿರೋ ಅಪರಾಧಗಳಷ್ಟಿತ್ತು. ಇನ್ನು ಅವನೇ ಬಿಚ್ಚು ನನ್ನ ಹತ್ರ ಹೇಳ್ತಾ ಇದ್ದಾನೆ, ಭಯ ಆಗುತ್ತೆ. ಅವನು ಮಾಡಿರೋವಂಥದ್ದು ಘಟನೆಗಳು ನೋಡಿದರೆ ಭಯ ಆಗುತ್ತೆ. ಓ, ಇಂಥವು ನಿನ್ನ ದೇವರು ಉಳಿಸ್ಬೇಕಾ ಅನ್ನೋಷ್ಟು. ಬಟ್ ಯಾಕೋ ಅವನು ಹತ್ತುಕೊಂಡು ಮೊರಗದ ಎಷ್ಟು ಅಂತಂದರೆ, ನನಗೂ ಸಂಸಾರ ಇದೆ, ನನಗೂ ಮಕ್ಕಳಿದೆ ಎಲ್ಲ ಹೇಳ್ದ. ಬಟ್ ಅವನು ಮಾಡಿರೋದ್ರಿಂದ ಪಾಪ ಅವನ ಕಾಡ್ತಾ ಇದೆ, ಆ ಪ್ರಾಯಶ್ಚಿತ್ತ ಅವನ್ನ ಕಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಸ್ವಾಮಿ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ ಅಂತ ಅವನ ಮನಸ್ಸಲ್ಲಿದೆ. ಆದರೆ ಅವನೇನಾದರೂ ಸಿಕ್ಕಿದರೆ ಅವನು ಪೂರ್ಣವಾಗಿ ಅಲ್ಲಿ ಕೊನೆ, ಅಲ್ಲಿ ಆರಕ್ಷಕರಿಗೆ ಸಿಕ್ಕಿದ್ರೆ ಅವನಿಗೆ ಅಲ್ಲಿ ಕೊನೆ. ಇಂತಹ ದಿನಗಳು ಅವನು ಬಹುಶಃ ಅವನೇ ಅವನ ಸಾವಿನ ದಿನಗಳು ಎಣಿಸ್ತಾ ಇದ್ದ, ಏನಕ್ಕೆ ಮಾಡ್ಕೊಳ್ತಾ ಇದ್ದ ಒಬ್ಬ ರೌಡಿ ಅವ.
ಗೊತ್ತಿಲ್ಲ. ಭಗವಂತನ ಕೃಪೆ ಆಯಿತು ಅಂದರೆ ನೀನು ತಿದ್ದುಕೊಳ್ತೀನಿ ಅಂತಂದರೆ, ಅದಕ್ಕೆ ಕ್ಷೇತ್ರಗಳಿಗೋ ದೇವಸ್ಥಾನಗಳಿಗೋ ಹೋದರೆ ನೀವು ಮಾಡಿರೋಂಥ ಪಾಪಗಳನ್ನು ಬಿಟ್ಟು ಬರ್ರೋ ಅಂದರೆ ಹೋಗೋದು, ಅಲ್ಲಿ 2 ನಿಮಿಷ ಕೂತ್ಕೊಳ್ಳೋದು, ನಮ್ಮನ್ನು ನೋಡೋಬೇಕೆಲ್ಲ ಜನ, ಹಂಗೆ ಹೋಗೋದು, ಅಲ್ಲಿ ಕುಳಿತುಕೊಳ್ಳೋದು, ಮೊಬೈಲ್ ಹಿಡ್ಕೊಳ್ಳೋದು, ಹಿಂಗೆ ತೀಡೋದು, ಅಲ್ಲಿ ಕೂಡ ತೀಡೋದೆ. ಇಲ್ಲಿ ಮನೆಯಲ್ಲಿ ಅದೇ ಮಾಡ್ತೀವಿ, ಅಲ್ಲೂ ಅದನ್ನೇ ಮಾಡೋದು, ಮತ್ತು ಅಲ್ಲೂ ಕೂಡ ಹರಟೆ ಹೊಡೆಯೋದು ಮೊಬೈಲಲ್ಲಿ. ಇದೆಲ್ಲ ದಯವಿಟ್ಟು ಮಾಡಬೇಡಿ. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ನಾನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ, ನೀವು ಅರ್ಥ ಮಾಡ್ಕೋಬೇಕು. ಅಲ್ಲಲ್ಲೇ ಅರ್ಥ ಮಾಡ್ಕೊ ಪಾಯಿಂಟ್. ಅದಕ್ಕೆ ನೀವು ಫಸ್ಟ್ ನೋಡಿಬಿಟ್ಟು ಲಾಸ್ಟಲ್ಲಿ ನೋಡೋದಾದರೆ ನೀವು ನೋಡಿ ಪ್ರಯೋಜನ ಬರೋದಿಲ್ಲ. 10 ನಿಮಿಷ ಪೇಷನ್ಸಿಂದ ಕೇಳಿಸ್ಕೊಳ್ಬೇಕು. ನೀವು ಕೇಳಿಸ್ಕೊಳ್ಳಲೇಬೇಕು. 1 ತಾಸು ಕೇಳಿಸ್ಕೊಳ್ಳೋಕ್ಕೆ ಪ್ರತಿನಿತ್ಯ ರೆಡಿ ಇರಬೇಕು. ನೀವು 1 ತಾಸು ಭಗವಂತನಿಗೆ ನೀವು ಮೀಸಲಿರ್ಬೇಕು ರೀ. 24 ಗಂಟೆಯಲ್ಲಿ 1 ತಾಸು ನೀವು ಅವನು ಕೊಡ್ತೀನಿ ಅಂತಂದರೆ ಅಷ್ಟು ಕಾಸು ನಿಮಗೆ ಕೊಡ್ತಾನವ. ಅಷ್ಟು ಕಾಸು ಅಂತಂದರೆ ಎಷ್ಟು ನಿಮಗೆ ಬೇಕು, ಎಷ್ಟು ಬೇಕೋ ಅಷ್ಟು ಕಾಸು ಕೊಡ್ತಾನೆ, 1 ತಾಸು ನೀವು ಅವನು ಕೊಟ್ಟರೆ ಅಂತ. ಅದಕ್ಕಾಗಿ ಹತ್ತಿರದ ದೇವಾಲಯಗಳಿಗೆ ಪಾದರಕ್ಷೆಯನ್ನು ಹಾಕ್ಕೊಂಡು ಹೋಗಬಾರ್ದು. ನೀವು ಪಾದರಕ್ಷೆ ಹಾಕ್ಕೊಂಡು ಹೋಗಿದ್ದರೂ ಕೂಡ ಪಾದಗಳನ್ನು ತೊಳೆದುಕೊಂಡೇ ನೀವು ಒಳಗಡೆ ಹೋಗಬೇಕು. ನೀವು ಒಂದು ಕರವಸ್ತ್ರ ಇಟ್ಕೋಬೇಕು. ಒಂದೇ ಒಂದು ಡ್ರಾಪು ಕೂಡ ಅಲ್ಲಿ ತೀರ್ಥ ಕೆಳಗೆ ಬೀಳಬಾರ್ದು. ನೀವು ಕೈಗೆ ತೊಗೊಂಡಾಗ ತೀರ್ಥ ಕೆಳಗಡೆ ಬಿತ್ತು ನೀವು ದೇವಸ್ಥಾನಕ್ಕೆ ಹೋಗೋದು ವೇಸ್ಟ್. ನಾನು ಇದನ್ನು ಹೇಳ್ತೀನಿ. ನೀವು ಯಾರ ಜೊತೆ ಕೂತ್ಕೊಂಡು ಲಲ್ಲೆಗಳು ಹೊಡೆದ್ರೋ ನೀವು ದೇವಸ್ಥಾನಕ್ಕೆ ಹೋಗಿದ್ದು ವೇಸ್ಟ್. ನೀವು ಯಾರ ಜೊತೆ ಕೂತ್ಕೊಂಡು ಕೋಪಾಗಿ ಮಾತಾಡಿದ್ರೋ ನೀವು ದೇವಸ್ಥಾನಕ್ಕೆ ಹೋಗಿದ್ದು ವೇಸ್ಟ್. ನೀವು ಯಾರ ಜೊತೆ ಕೂತ್ಕೊಂಡು ತುಂಬ ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೋ ನೀವು ತಿರುಪತಿ ಶ್ರೀನಿವಾಸ ನೋಡಿದ ಅಷ್ಟು ವೇಸ್ಟ್. ಇನ್ನೂ ನಿಮಗೆ ಪುಣ್ಯದ ಬರೋಲ್ಲ. ಆ ಪುಣ್ಯ ಹೋಗಲಾಡಿಸಿ ಇಷ್ಟಿತ್ತಲ್ಲ ಪಾಪ ಇನ್ನು 4 ಪಟ್ಟು ಆ್ಯಡ್ ಮಾಡ್ತಾನವ. ನೀವು ಈ ಥರ ಏನಾದರೂ ಮಾಡಿದ್ರೆ ಒಬ್ಬ ರೌಡಿ ಅನ್ನೋನು ಬದಲಾಗ್ತಾನೆ. ಇಲ್ಲಿ ಅವನು 4 ದಿನ ಬರ್ತ್ಡೇ ಇರುತ್ತೆ ಅವತ್ತು. ಅಲ್ಲಿಂದ ನನ್ನನ್ನು ಕಾಣಿಸ್ಕೊಂಡು 4 ದಿನ ಅವನ ಬರ್ಡೇ ಇತ್ತು. ಅಲ್ಲಿ ಅವನ ಹೆಂಡತಿ ಮಕ್ಕಳನ್ನ ಕರೆದುಕೊಂಡು ಒಂದು ದೇವಸ್ಥಾನಕ್ಕೆ ಹೋದ. ಒಂದು ದೇವಸ್ಥಾನಕ್ಕೆ ಹೋದವನು ಆವತ್ತು ಅವನು ಸಂಕಲ್ಪ ಮಾಡ್ದ, ಇನ್ನು ಮೇಲೆ ನಾನು ಈ ಥರದ ಕೆಲಸ ಮಾಡಲ್ಲ, ಯಾವುದೇ ತರಹದ ಶಸ್ತ್ರಗಳನ್ನ ಮುಟ್ಟಲ್ಲ ಅಂತ. ಅವನಲ್ಲಿ ಮನಸ್ಸಲ್ಲಿ ಏನಿತ್ತು ಅವನು ನೋಡಿದ್ರೆ ಭಯಂಕರವಾಗಿದ್ದಾನೆ ಅಂಥವನು ಪೂರ್ಣವಾಗಿ ಆವತ್ತಿಂದ ಬಹುಶಃ 10-12 ವರ್ಷದ ಮೇಲ್ಪಟ್ಟಿದ್ದು. ಇವತ್ತು ಅವನು ದೊಡ್ಡದೊಂದು ವ್ಯವಸಾಯ ದೊಡ್ಡ ಮಟ್ಟದಲ್ಲಿ ಬಹುಶಃ ಒಂದು 50 ಎಕರೆಗೂ ಮೇಲ್ಪಟ್ಟು, ಬಹುಶಃ ಅವನು ತಿದ್ದರೆ 1-2 ಎಕರೆ ಅಷ್ಟೇ ಇದ್ದದ್ದು. ಅಲ್ಲಿಂದ ಆಚೆಗೆ ಅವನು ಬದಲಾಗಿದ್ದಕ್ಕೆ ಭಗವಂತ ಅವನಿಗೆ ಏನೇನು ಕೊಡ್ತಾನೆ ಅನ್ನಲಿಕ್ಕೆ. ಬಹುಶಃ ನಮಗೆ ನಾನು ಮಾಡಿದ್ದ ಪಾಪ ಇದ್ದಂತ ನಮ್ಮನ್ನು ಕಾಡಬೇಕಾದ್ರೆ ಒಳಗಡೆ ಇನ್ನರ್ ಸೈಡ್, ಅರೆ ನಾನು ಎಲ್ಲ ಮಾಡಿದ್ದು ಕರೆಕ್ಟ್ ಅಂತ ಅನ್ಕೋಬಾರ್ದು. ನಾವೇನು ತಪ್ಪು ಮಾಡಿದ್ದೀವಿ ಅನ್ನೋದು ನಮಗೆ ಅರಿವಿಗೆ ಬಂದು ನಾವೇನೋ ತಿದ್ದುಕೊಳ್ತೀವಿ ಅಂತಂದರೆ ಭಗವಂತ ಆ ರೀತಿಯಾಗಿ ಇವತ್ತು ಅವನು ಅಷ್ಟು ಚೆನ್ನಾಗಿದ್ದಾನೆ, ಅದ್ಭುತವಾಗಿದ್ದಾನೆ. ಹೇಗಿದಾಗಿದೆ ಅಂತಂದರೆ ಮೌನಿ ಒಬ್ಬ ಋಷಿಯಾಗಿರ್ತಾನೆ ಆಗಿದ್ದಾನವ. ತೋಟದ ಕೆಲಸ ಆಯಿತು, ಅವನಾಯಿತು, ಅವನ ಕುಟುಂಬ ಆಯಿತು, ಫ್ರೆಂಡ್ಸ್ ಕೂಡ ಅವನಿಗಿಲ್ಲ. ಆಗಾಗ್ಬಿಟ್ಟಿದ್ದಾನೆ ಅಂತಂದರೆ ಒಂದು ಹೊಡೆತ ಬಿದ್ದರೆ ನಮಗೆ, ಅದಕ್ಕೆ ಮಳೆ ಬರಲಿಲ್ಲ ಹೊಡೆತ ಬೀಳ್ಬೇಕು, ನಮಗೆ ಇನ್ನೇನೋ ಕಷ್ಟ ಬಂತು ಹೊಡೆತ ಬೀಳ್ಬೇಕು, ನಮಗೆ ನಾವು ಎಚ್ಚೆತ್ಕೋಬೇಕಲ್ಲ. ಎಚ್ಚೆತ್ಕೊಳ್ಬೇಕಾದ್ರೆ ದೊಡ್ಡ ಮಟ್ಟದ ಹೊಡೆತ ಬಿದ್ದರೆ ನಾವು ಎದ್ದೇಳು. ಅದಕ್ಕಾಗಿ ನೀವು ಎದ್ದೇಳಬೇಕಾದ್ರೆ ಎಲ್ಲಿದ್ದೀರೋ, ಯಾವ ಹೊಡೆತ ನಿಮಗೆ ಬಿದ್ದಿದೆಯೋ ಇನ್ನು ಎಚ್ಚೆತ್ಕೊಂಡು ಭಗವಂತನ ಆಲಯಕ್ಕೆ ಹೋಗಬೇಕಾದ್ರೆ ಹೀಗೆ ಅಂತ ಪ್ರೊಸೀಜರ್ ಇದೆ. ದಯವಿಟ್ಟು ಹೇಳ್ತೀನಿ. ಅದಕ್ಕೆ ಆ ಅಕ್ಕಪಕ್ಕ ಪ್ರಾಂಗಣದ ಹೂವು ಬಿದ್ದಿರುತ್ತೆ, ತುಳ್ಕೊಂಡು ಓಡಾಡ್ತಿರ್ತೀನಿ. ನಾನು ಮೊದಲೇ ಹೇಳಿದ್ದೀನಿ, ಕೆಂಪು ವರ್ಣದ ಹೂಗಳು ಯಾವುದೇ ಥರ ಹೂವಾದರೂ ಬಹಳ ಶ್ರೇಷ್ಠ. ಅದರಲ್ಲೂ ಕೆಂಪು ಹೂ ಕೆಳಗಡೆ ಬಿದ್ದಿದೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅಂತಂದರೆ ಐಶ್ವರ್ಯದ ಸಂಕೇತ. ನಿಮಗೆ 8 ದಿನದಲ್ಲೋ ಅಥವಾ 8 ತಿಂಗಳ ದೊಡ್ಡ ಕೆಲಸ ಆಗೋದಿರುತ್ತೆ, ದೊಡ್ಡದೊಂದು ಹಣ ಬರೋದಿರುತ್ತೆ. ಆ ಹೂವನ್ನು ತೆಗಿಬೇಕು. ಆ ಹೂವನ್ನು ನೀನು ತೆಗೆದುಕೊಂಡು ಮನೆಗೆ ಬಾ, ಜೋಪಾನ ಮಾಡು, ಅಥವಾ ತೆಗೆದುಕೊಂಡು ಎಲ್ಲಾದರೂ ಆ ದ್ವಾರಪಾಲಕರ ಬಳಿನೋ ಮತ್ತೊಂದು ಕಡೆ ನೀವು ತುಳಿಯಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಸ್ವಲ್ಪ ಶುಚಿತ್ವವನ್ನು ಕಾಪಾಡ್ಕೋಬೇಕು. ಅಟ್ಲೀಸ್ಟ್ ಒಂದಷ್ಟು ಸೇವೆಯನ್ನು ಮಾಡುವ ಸಲುವಾಗಿ ನೀನು ಹೋಗು. ನೀನು ನಾಯಕನಾಗಿರ್ತೀಯ, ಮತ್ತೊಂದಾಗ ಎಲ್ಲ ಕಡೆ ಸೇವೆಗಳು ಮಾಡಿಸ್ಕೊಳ್ತೀಯ ನೀನು ಆಳು ಕಾಳುಗಳ ಕೈಯಲ್ಲಿ. ಇಲ್ಲಿ ಹೋಗಿ ನೀನು ಸೇವೆ ಮಾಡಿದರೆ ನಿನ್ನ ಯಾವುದೋ ಒಂದು ರೀತಿಯಲ್ಲಿ ಭಗವಂತ ಸೇವ್ ಮಾಡ್ತಾನೆ. ಅದಕ್ಕೆ ನೀವು ದೇವಾಲಯ ಅಂತ ಹೋದರೆ ಆಲಯ ಅನ್ನೋ 3 ಅಕ್ಷರ ಪ್ರದಕ್ಷಿಣೆ ಮಾಡುತ್ತಾ, ನಿಮ್ಮ ಕುಟುಂಬ ಅನ್ನೋ 3 ಅಕ್ಷರ ಚೆನ್ನಾಗಿರಲು, ಇನ್ನು ಅರ್ಚನೆ ಅನ್ನೋ 3 ಅಕ್ಷರ ಮಾಡಬೇಕಾದ್ರೆ ಸಂಕಲ್ಪ ಅನ್ನೋ 3 ಅಕ್ಷರವನ್ನು ಮಾಡಿಕೊಳ್ತಾ, ಅಲ್ಲಿ ದೇವರು ಅನ್ನೋ ಒಬ್ಬ 3 ಅಕ್ಷರದ ಭಗವಂತನನ್ನು ನೀವು ನೋಡ್ತಾ ಇರಬೇಕಾದ್ರೆ ಅಲ್ಲಿ ಅರ್ಚನೆ ಅನ್ನೋ 3 ಅಕ್ಷರವನ್ನು ಮಾಡ್ತಿರ್ತಾರೆ. ತದನಂತರ ಆರತಿ ಅನ್ನೋ 3 ಅಕ್ಷರವನ್ನು ಭಗವಂತನಿಗೆ ಮಾಡ್ತೀರಿ, ಅದನ್ನು ನೀವು ನೋಡ್ತೀರಿ. ಆನಂದ ನಿಮ್ಮ ಹತ್ರ ಬಂದಾಗ ದರ್ಶನ ಅನ್ನೋ 3 ಅಕ್ಷರದೊಂದಿಗೆ ಮಾಡ್ಕೊಳ್ತೀರಿ. ತದನಂತರ ಶ್ರೀತೀರ್ಥ ಅನ್ನೋ 3 ಅಕ್ಷರವನ್ನು ಸ್ವೀಕಾರ ಮಾಡ್ಕೊಳ್ತೀರಿ. ಇನ್ನು ಶಟಾರಿ ಅನ್ನೋ 3 ಅಕ್ಷರವನ್ನು ತಲೆಗೆ ಇರಿಸ್ಕೊಳ್ತೀರಿ. ಇನ್ನು ಸುಪುಷ್ಪ ಅನ್ನೋ 3 ಅಕ್ಷರವನ್ನು ಕೊಡ್ತಾರೆ, ಕಣ್ಣಿಗೆ ಹೊತ್ಕೊಂಡು ಕಿವಿಗೋ ಅಥವಾ ತಲೆಗೆ ಇಟ್ಕೊಳ್ತೀರಿ. ಇನ್ನು ನಿಮ್ಮ ವಿಶೇಷವಾಗಿರತಕ್ಕಂಥ ದಿಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಅರಿಶಿನ, ಕುಂಕುಮ, ಶ್ರೀಗಂಧ ಇವೆಲ್ಲವೂ ಕೂಡ ನಿಮ್ಮ ಬದುಕಿಗೆ ಔಚಿತ್ಯವನ್ನು ಅವಧಾನ ಕೊಡ್ತಕ್ಕಂತಹದ್ದು ಕೂಡ. ಇನ್ನು ನಿಮ್ಮ ಕುಟುಂಬ ಪರಿವಾರ ಚೆನ್ನಾಗಿ ಇರಲಿಕ್ಕೆ ನೆಮ್ಮದಿ ಅನ್ನೋ 3 ಅಕ್ಷರವನ್ನು ಕಂಡುಕೊಳ್ಳಲಿಕ್ಕೆ ಪ್ರಸಾದ ಅನ್ನೋ 3 ಅಕ್ಷರ ಕೂಡ ಕೊಟ್ಟಿರ್ತಾರೆ, ಭುಜಿಸ್ತೀರಿ. ಒಟ್ಟಾರೆಯಾಗಿ ಭಗವಂತನ ಸೇವೆ ನಿರತರಾಗ್ತೀವಿ ಅಂತಂದರೆ
ನಾವು ಬಲಹೀನರು. ಭಗವಂತನನ್ನು ಹಿಡಿದುಕೊಂಡ್ರೆ ನಾವು ಬಲವಂತರಾಗ್ಬಿಡ್ತೀವಿ, ಬಲಾಢ್ಯರಾಗ್ಬಿಡ್ತೀವಿ, ಪ್ರಬಲರಾಗ್ಬಿಡ್ತೀವಿ ಅನ್ನೋದನ್ನು ದೇವಾಲಯ ನಮಗೆ ತೋರಿಸ್ಕೊಡುತ್ತೆ. ನಮಗೆ ಪೀಸ್ ಆಫ್ ಮೈಂಡ್ ಬೇಕು. ನೆಮ್ಮದಿಯ ಕೇಂದ್ರ ಯಾವುದು ಅಂದರೆ ದೇವಾಲಯ. ನಮಗೆ ಬದುಕಿಗೆ ಸುಖ ಸೌಖ್ಯವನ್ನು ಕೊಡ್ತಕ್ಕಂಥ ಕ್ಷೇತ್ರ ಯಾವುದು ಅಂತಂದರೆ ದೇವಾಲಯ. ನಮ್ಮ ಮಕ್ಕಳು, ನಮ್ಮ ಜೀವನ ಎಲ್ಲದಕ್ಕೂ ಕೂಡ ಒಂದು ಆಶ್ರಯ ಕೊಡ್ತಕ್ಕಂಥದ್ದು, ಜೀವ ಚೈತನ್ಯ ತುಂಬತಕ್ಕ ನಮ್ಮ ಬದುಕಿಗೆ ಅಂತಂದರೆ ದೇವಾಲಯ. ಅಂತಹ ನಮ್ಮ ದೇಹದಲ್ಲಿ ಹಾರ್ಟ್ ಹೇಗೋ ನಮ್ಮ ದೇಶದಲ್ಲಿ ದೇವಾಲಯಗಳು ಹಾಗೆ. ನಮ್ಮ ಹೃದಯ ಬಡಿತ ಎಷ್ಟು ಚೆನ್ನಾಗಿ ಬಡಿದುಕೊಂಡಿರುತ್ತೋ ಅಷ್ಟು ಬಹುಕಾಲ ನಮ್ಮ ದೇಹ ಇರುತ್ತೆ. ನಮ್ಮ ದೇವಾಲಯ ನಾವು ಎಷ್ಟು ಚೆನ್ನಾಗಿ ಕಾಪಾಡಿಕೊಳ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ದೇಶ ಕೂಡ ಸಂರಕ್ಷಣಾತ್ಮಕವಾಗಿ ಇರುತ್ತೆ. ಖಂಡಿತ ಗುರುಗಳೇ, ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದಾಗ ಮಾಡುವಂಥ ತಪ್ಪುಗಳು ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಿ. ಈ ವಿಡಿಯೋವನ್ನು ಕೇಳಿದ ಮೇಲೆ, ನೋಡಿದ ಮೇಲೆ ಖಂಡಿತ ಈ ತಪ್ಪುಗಳನ್ನ ಇನ್ನು ಮುಂದೆ ವೀಕ್ಷಕರು ಮಾಡಲ್ಲ ಅಂತ ನಾನು ಭಾವಿಸ್ತೀನಿ. ತುಂಬ ಒಳ್ಳೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಆ್ಯಂಡ್ ಎಲ್ಲೆಲ್ಲಿ ನಾವು ತಪ್ಪುಗಳನ್ನ ಮಾಡ್ತೀವಿ ಆ ಕರೆಕ್ಷನ್ನ ಮಾಡಿಕೊಂಡು ನಾವು ದೇವರ ಮೊರೆ ಹೋಗಿ ನಾವು ಕೇಳ್ಕೊಂಡ್ರೆ ಖಂಡಿತ ನಮಗೆ ಫಲ ಅನ್ನುವಂಥದ್ದು ಸಿಕ್ಕುತ್ತೆ ಅಂತ ತಿಳಿಸಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ದೇವಸ್ಥಾನಕ್ಕೆ ಹೋಗುವಾಗ ನೀವು ಏನೇನು ಮಿಸ್ಟೇಕ್ಸ್ ಮಾಡ್ತಾಯಿದ್ರಿ, ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಏನೆಲ್ಲ ತಪ್ಪುಗಳನ್ನ ಮಾಡ್ತಾಯಿದ್ರಿ, ಇನ್ನು ಮುಂದೆ ಈ ತಪ್ಪುಗಳನ್ನ ಖಂಡಿತವಾಗ್ಲೂ ಮಾಡಬೇಡಿ. ಇನ್ನು ಅದನ್ನೇ ನೀವು ರಿಪೀಟ್ ಮಾಡಿದ್ರಿ ಅಂತಂದರೆ ಯಾವ ರೀತಿಯಾಗಿರುವಂಥ ಪರಿಣಾಮ ತಮ್ಮ ಮೇಲೆ ಬೀರುತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.